ಇಂದು ನಾವು ತೆಗೆದುಕೊಂಡಿರೋದು ಸೆಕೆಂಡ್ PU ಸಮಾಜಶಾಸ್ತ್ರ. ಅಧ್ಯಾಯದ ಹೆಸರು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ. ಭಾರತದ ಜನಾಂಗೀಯ ಸಮೂಹಗಳು. BS ಗುಹಾರ್ ಅವರ ಪ್ರಕಾರ 5 ಮಾರ್ಕ್ಸ್. ಮೊದಲನೇದು ನಿಗ್ರಿಟೋಗಳು, ಎರಡನೇದು ಫೋಟೋ ಅಸ್ಟ್ರೋಲಾಯ್ಡ್, ಮೂರನೇದು ಮಂಗೋಲಾಯ್ಡ್, ನಾಲ್ಕನೇದು ಮೆಡಿಟೇರಿಯನ್ನರು, ಐದನೇದು ಪಶ್ಚಿಮ ಬಾಕಿ ಸೇಫಾಲರು, ಆರನೇದು ನಾರ್ಡಿಕರು. ಇದು ಭಾರತದ ಜನಾಂಗೀಯ ಸಮೂಹಗಳ ವಿಧಗಳು. ಇದು 5 ಮಾರ್ಕ್ಸ್ ಇಂಪಾರ್ಟೆಂಟ್. ಇನ್ನು ಅದೇ ಪಾಠದಲ್ಲಿ ನೆಕ್ಸ್ಟ್ ಬರೋದಾದರೆ ಅರಣ್ಯೀಕರಣದ ಪ್ರಕ್ರಿಯೆಯಲ್ಲಿ ಉಂಟಾದ ಪ್ರಮುಖ ಅಡಚಣೆಗಳು. ಇದು 3 ಪಾಯಿಂಟ್ ಇದೆ. ವಿಲೀನಕ್ಕೆ ಬುಡಕಟ್ಟು ವರ್ಗಗಳ ವಿರೋಧ. ಅಂದರೆ ವಿಲೀನ ಆಗೋಕ್ಕೆ ಯಾರು ವಿರೋಧ ಅಂದರೆ ಬುಡಕಟ್ಟು ವರ್ಗದವರು ವಿರೋಧ. ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ. ಪ್ರಬಲವಾದ ಸಮೂಹಗಳು ವಿಲೀನಕ್ಕೆ ವಿರೋಧವಾಗಿದೆ. ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆಗಳು. ವಲಸೆ ಬಂದವರಿಂದ ಆದಂಥ ಸಮಸ್ಯೆಗಳು ವಿಲೀನಕ್ಕೆ ಕಾರಣ ಆಗ್ತವೆ. ಇನ್ನು ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ ಇದೆಲ್ಲ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಯುರೋಪಿಯನ್ನರ ಆಗಮನ. ಇದು ಭಾರತದ ವಿವಿಧತೆಯಲ್ಲಿ ಏಕತೆ. ಇದರ ಲಕ್ಷಣಗಳು. ಭಾರತದಲ್ಲಿ ಕಂಡುಬರುವ ವೈವಿಧ್ಯತೆಯಲ್ಲಿ 4 ಪ್ರಕಾರಗಳಿದ್ದು ಅವು ಈ ರೀತಿಯಾಗಿವೆ. ಅವುಗಳೆಂದರೆ ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಜನಾಂಗೀಯ ವೈವಿಧ್ಯತೆ. ಭಾಷಾ ವೈವಿಧ್ಯತೆಯಲ್ಲಿ ಪಾಯಿಂಟ್ಸ್ ಆಗಿ 5 ಪಾಯಿಂಟ್ಸ್ ಬರ್ತವೆ. ಸಬ್ ಪಾಯಿಂಟಲ್ಲಿ 5 ಪಾಯಿಂಟ್ಸ್ ಬರ್ತವೆ. ಇಂಡೋ ಆರ್ಯನ್ ಭಾಷೆಗಳು, ದ್ರಾವಿಡಿಯನ್ ಭಾಷೆಗಳು, ಆಸ್ಟಿಕ್ ಭಾಷೆಗಳು, ಟೆವಿಡೋ ಮತ್ತು ಬರ್ಮನ್ ಭಾಷೆಗಳು, ಯುರೋಪಿಯನ್ ಭಾಷೆಗಳು. ಇದು 4 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಕೇಳೋ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಬಂದರೆ ಭಾರತದಲ್ಲಿ ಏಕತೆ. ಭಾರತದ ಏಕತೆಯಲ್ಲಿ ಇದರಲ್ಲಿ 4 ಪಾಯಿಂಟ್ಸ್ ಬರ್ತವೆ. ಪ್ರಾಂತೀಯತೆ, ಭಾಷಾ ಏಕತೆ, ಧಾರ್ಮಿಕ ಏಕತೆ ಮತ್ತು ಸಾಂಸ್ಕೃತಿಕ ಏಕತೆ. ಇದು ಸಹ 5 ಮಾರ್ಕ್ಸ್ ಕೇಳೋ ಚಾನ್ಸ್ ಇದೆ. ಅಕಸ್ಮಾತ್ ಕೇಳಿದ್ರೆ 2 ಮಾರ್ಕ್ಸ್ ಅಂತ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತೆ. ಇದರ ಲಕ್ಷಣಗಳು. ರಾಷ್ಟ್ರೀಯ ಭಾವೈಕ್ಯತೆಯ ಪ್ರಕ್ರಿಯೆಯಲ್ಲಿ ದೇಶವೊಂದರ ಜನರಲ್ಲಿ ನಾವು ಎಂಬ ಭಾವನೆಯನ್ನು ಒಗ್ಗಟ್ಟಿನಿಂದಿರುವುದು. ಎಂದರೆ ಒಂದು ರಾಷ್ಟ್ರದಲ್ಲಿ ನಾವೆಲ್ಲರೂ ಒಂದಾಗಿರೋದು. ರಾಷ್ಟ್ರ ನಿಷ್ಠೆ ಇತರ ಎಲ್ಲ ನಿಷ್ಠೆಗಳಿಗಿಂತ ದೊಡ್ಡದಾಗಿರುತ್ತೆ. ದೇಶದ ವಿಭಜಕ ಶಕ್ತಿಗಳು ಮತ್ತು ವಿಚ್ಛಿದ್ರಕಾರಿ ಶಕ್ತಿಗಳನ್ನು ದೂರವಿರುತ್ತದೆ. ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಭಾವನಾತ್ಮಕ ಅಂಶಗಳಿಂದ ಐಕ್ಯತೆಯನ್ನು ಸಾಧಿಸಬಹುದು. ಧರ್ಮ ನಿರಪೇಕ್ಷತೆ ಮತ್ತು ಪ್ರಜಾಸತ್ತೆಯನ್ನು ಸಾಧಿಸುವುದು ಇದರ ವಿಶಾಲ ಉದ್ದೇಶವಾಗಿರುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆಯ ಲಕ್ಷಣಗಳು ಇವಾಗಿವೆ. ಇನ್ನು ನೆಕ್ಸ್ಟ್ ಬರೋದಾದರೆ ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು. ಪ್ರಾಂತೀಯವಾದ, ಕೋಮುವಾದ, ಭಾಷಾವಾದ, ಉಗ್ರವಾದ ಮತ್ತು ಭಯೋತ್ಪಾದನೆ. ಈ 5 ರಾಷ್ಟ್ರೀಯ ಭಾವೈಕ್ಯತೆಗೆ ಸವಾಲಾಗಿ ನಿಂತಿವೆ. ಇನ್ನು ನೆಕ್ಸ್ಟ್ ಬರೋದಾದರೆ ಭಾರತದ ಜನಸಂಖ್ಯೆಯ ಲಕ್ಷಣಗಳು. ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ಜನಸಂಖ್ಯೆಯ ವಯೋರಚನೆ. 3ನೇ ಪಾಯಿಂಟ್ ಇಳಿಮುಖವಾಗುತ್ತಿರುವ ಲಿಂಗಾನುಪಾತ. 4ನೇ ಪಾಯಿಂಟ್ ಜನನ ಮತ್ತು ಮರಣ ಪ್ರಮಾಣ. 5ನೇ ಪಾಯಿಂಟ್ ಸಾಕ್ಷರತೆಯ ಪ್ರಮಾಣ. 6ನೇ ಪಾಯಿಂಟ್ ಗ್ರಾಮೀಣ ಮತ್ತು ನಗರಗಳ ವ್ಯತ್ಯಾಸಗಳು. ಇದು ಭಾರತದ ಜನಸಂಖ್ಯೆಯ ಪ್ರಮುಖ ಲಕ್ಷಣವಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರೋದಾದರೆ ಬೀಮಾರು ಮತ್ತು ದೇಮಾರು ಎರಡರಲ್ಲಿ ಯಾವುದಾದ್ರು ಒಂದೊಂದು ಕೇಳ್ತಾರೆ. ಬೀಮಾರು ಎಂದರೆ ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಈ ಒಟ್ಟು ಸ್ಪೆಲ್ಲಿಂಗನ್ನು ಸೇರಿಸಿ ಬೀಮಾರು ಅಂತ ಮಾಡಿದ್ದಾರೆ. ಇನ್ನು ದೇಮಾರು ಅನ್ನೋದಾದರೆ ದೇಮಾರು ಎಂದರೆ ಡಿ ಎಂಬ ಪದವು ಮಗಳು ಎಂಬರ್ಥ. ಈ ಎಂಬ ಪದವು ನಾಶ ಮಾಡು ಎಂದರೆ ಹೆಣ್ಣು ಮಕ್ಕಳನ್ನು ಕೊಂದು ಹಾಕು ಎಂಬುದು ಇದರ ಅರ್ಥ. ಇದು 1 ಮಾರ್ಕ್ಸ್ ಮುಂದೆ ಬರುತ್ತೆ, ನೋಡ್ಕೊಳ್ಳಿ. ಇನ್ನು ಯಾವುದು 4 ಮತ್ತು 5 ಮಾರ್ಕ್ಸ್ಗೆ ಕೇಳುವಂಥ ಪಾಯಿಂಟ್ಸ್ ಯಾವುವು ಇಲ್ಲ. ಭಾರತದ ಜನಸಂಖ್ಯಾ ನೀತಿ ಇದನ್ನು ನೋಡ್ಕೊಳ್ಳಿ, ಮುಗೀತು. ಫಸ್ಟ್ನೇ ಪಾಠ ಇದಾಗಿದೆ. ಇನ್ನು ಇವನು ಬಿಟ್ಟರೆ ಫಸ್ಟ್ನೇ ಪಾಠದಲ್ಲಿ ಯಾವನ್ನೂ ಕೇಳೋ ಚಾನ್ಸ್ ಇಲ್ಲ. 1 ಮಾರ್ಕ್ಸ್ನ ಒಂದ್ಸತಿ ನೋಡ್ಕೊಳ್ಳಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.